ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು 31st ಮುಗೀತು. ಈ ವರ್ಷದ ಕೊನೆಯ ದಿನ ಬಂದೇ ಬಿಟ್ವಿ. ಏನು ಮಾಡಿದ್ವೋ ಬಿಟ್ವೋ ಗೊತ್ತಿಲ್ಲ, ವರ್ಷ ಕಳೆದು ಹೋಯಿತು. ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಆಚರಿಸ್ತಾ ಇದ್ದೀನಿ. ಈ ವರ್ಷ ಯಾರ್ಯಾರಿಗೆ ನೋವಾಗಿದೆ ಅವ್ರಿಗೆ ಮುಂದಿನ ವರ್ಷ ಎಲ್ಲ ಖುಷಿ ತಂದುಕೊಡ್ಲಿ, ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ, ಎಲ್ಲರನ್ನೂ ದೇವರು ಚೆನ್ನಾಗಿಟ್ಟಿರಲಿ. ಮುಂದಿನ ವರ್ಷ ಎಲ್ಲರಿಗೂ ಖುಷಿಯಾಗಿಟ್ಟಿರಲಿ ದೇವರು. ಒಳ್ಳೊಳ್ಳೆ ರೆವ್ಯುಲೇಷನ್ ಇಟ್ಕೊಳ್ಳಿ. ಏನು ಮಾಡಬೇಕು, ನಾನು ನೆಕ್ಸ್ಟ್ ವರ್ಷದಲ್ಲಿ ಏನು ಸಾಧಿಸ್ಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಿಜ ಇರಬೇಕು ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊತಾ ಇದ್ದೆ, ಬಟ್ ಆಗಲಿಲ್ಲ. ಸಡನ್ನಾಗಿ ನಿನ್ನೆ ಯೋಚನೆ ಮಾಡಿ ನಿನ್ನೆನೇ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದು. ಇದು ನನ್ನ 2ನೇ ವಿಡಿಯೋ. ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ, ಅಲ್ಲಿ ಯಾವ ಥರ ಇರ್ತೀನಿ, ಅಲ್ಲಿ ಯಾವ ಥರ ಆಚರಿಸ್ತೀವಿ, ನ್ಯೂ ಇಯರ್ನ ಯಾವ ಥರ ಮಾಡ್ಕೊತೀವಿ ಅಂತ ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊತಾ ಹೋಗ್ತೀನಿ. ಇದು ನನ್ನ ಫ್ರೆಂಡ್ ಮನೆ. ನನ್ನ ಫ್ರೆಂಡು ಚಂದು ಅಂತ, ಅದವ್ರ ಮಗ ಶುಂಠಿ ಕ್ಲೀನ್ ಮಾಡ್ತಾವಳೆ. ನೀವೇನು ಆಚರಿಸಕ್ಕೆ ನೋಡಿ ಗೈಸ್, ಹೆಂಗೆ ಬಿಟ್ಟವ್ರೆ ನಮ್ಮ ಕೆಲಸ ಮಾಡೋದಕ್ಕೆ. ಶುಂಠಿ ಕ್ಲೀನ್ ಮಾಡ್ತಾವಳೆ ನೈಟಿಗೆ ಮಟನ್ ಸಾಂಬಾರಿಗೆ. ಅವರಮ್ಮ ತಂದಿರೋದು ಊರಿಂದ, ಅವರಮ್ಮ ಕೊಟ್ಟು ಕಳಿಸ್ತಾರೆ. ಈಗ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ, ಅಲ್ಲಿದ್ದಾರೆ ನೋಡಿ. ಅದು ಅವರ ಅಪ್ಪ ಅಮ್ಮ. ನಾನೀಗ ಇಲ್ಲಿ ಆಚೆ ಕೂತ್ಕೊಂಡು ಸುಮ್ಮನೆ ತಂಪಾದ ಗಾಳಿ ತಗೋತಾ ಇದ್ದೀನಿ. ಅವ್ಳ ಕೈಲಿ ಶುಂಠಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ನೀಟಾಗಿ ಮಾಡು ಗೈಸ್, ನೀಟಾಗಿ ಮಾಡು. ಆಯಿತು, ಅಷ್ಟು ಬೇಕಾಗಿರ್ಲಿಲ್ಲ ಸ್ವಲ್ಪ ಸಾಕಾಗಿಲ್ಲಪ್ಪ. ಶುಂಠಿ ಕ್ಲೀನ್ ಮಾಡಿಸ್ತಾ ಇದ್ದೆ, ಈಗ ಬೆಳ್ಳುಳ್ಳಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ನೀಟಾಗಿ ಮಾಡು, ಎಲ್ಲ ಸಿಪ್ಪೆ. ಆಮೇಲೆ ಈಗ ಅವಳಿಗೆ ಇದೆಲ್ಲ ಹೇಳ್ತಾ ಇದ್ದೀನಿ. ಆಮೇಲೆ ನನಗೆ ರುಬ್ತಾಳೆ ಹಾಕೊಂಡು. ಈಗ ಸಿಲೆಂಟ್ ಕೂತವಳೆ. ಆಮೇಲೆ ಇರೋದು ನನಗೆ ಹಬ್ಬ ಆಮೇಲೆ ಇರೋದು ಹಾಕೊಂಡು ರುಬ್ತಾಳೆ ನನ್ನ ಅಡುಗೆ ಮನೆಯಲ್ಲಿ. ಓಕೆ, ಮತ್ತೆ ಸಿಗ್ತೀನಿ. ಸೂಪರಾ? ತಿನ್ನು, ನೀನು ತಿನ್ನು. ಮತ್ತೆ ಒಂದು ಹೆಲ್ಪ್ ಮಾಡ್ತೀರಾ? ಪ್ರಿಪ್ರೇಷನ್ ಕುಡಿಯೋಕೆ ಪೂರ್ತಿ ಬರಲಿಲ್ಲ ನಿಮ್ದು ಅವಾಗ. ಮಟನ್ ಕೊಡು ಮಗ, ಇಟ್ಕೊಂಬೋ ಹಂಗೆ. ತಡಿ ಹೋಗಿ ಇಟ್ಕೊಬಿಟ್ಟಿನಿ. ಮಟನ್ ತತ್ತಾ ಇದ್ದಾರೆ. ಹೌದಾ, ಸಾಕಂಗದ 2ನೇ. ಹಾಕುಡು ಹಾಕುಡು. ಈಗ ಮಟನ್ ಅದೇ ಹಾಕೊಂಡು ಎಳೆ ಮಟನ್ ಅಣ್ಣ ಎಷ್ಟು ಕೂಗಿಸ್ಬೇಕು? 2 ಅಲ್ವಾ ಹಿಡಿದು? 2 ಅಂದರೆ 3. ತೋರಿಸ್ತೀನಿ, ಅವ್ರನ್ನೂ ತೋರಿಸ್ತೀನಿ. ಇವರು ಸತೀಶ್ ಅವರು ಅಂತ, ಇವ್ರ ಗಂಡ, ಅವ್ರ ಗಂಡ. ಹಾಯ್ ಮಾಡಿ, ಹಾಯ್ ಮಾಡಿ. ರೆಡಿ ಮಾಡ್ಕೊಂಡಾಯ್ತು. ಮಟನ್ ಬೈತೈತೆ, ಅನಿಸ್ತಾ ಇದೆಯಾ? ಇದು ಮಟನ್ ಫ್ರೈಗೆ. ಇವರು ನಮ್ಮಣ್ಣ. ಹಾಯ್ ಮಾಡಿ ಅಣ್ಣ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಅಣ್ಣ ನನ್ನ ಚಾನಲ್ಗೆ. ಹೇಳಿ ಅಣ್ಣ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಅಣ್ಣ. ಇವ್ರ ಹೆಸರು ನನ್ನ ಫ್ರೆಂಡು, ಇವಳ ಹೆಸರು ನವ್ಯ, ಇವಳ ಹೆಸರು ಚಂದು, ಇವ್ರ ಹೆಸರು ನಾಗಣ್ಣ ಅಂದಿ. ನಂಗೆ ನಾಗಣ್ಣ ಅನ್ನೋದಿರ್ತದೆ ಅಣ್ಣ. ಹೇಳಿ ಅಣ್ಣ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ. ಏನಣ್ಣ ತಂಗಿ ತಂಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಮ್ಮ ತಂಗಿಯ ಚಾನಲ್ ಓಪನ್ ಮಾಡಿದ್ದಾರೆ, ಅದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಾರ್ಟಿಗೆ ಊಟ ರೆಡಿ. ಚಪಾತಿ, ರೈಸ್, ಮಟನ್ ಫ್ರೈ, ಕಬಾಬ್, ಸೌತೆಕಾಯಿ. ಅಡುಗೆ ಎಲ್ಲ ಆಯಿತು. ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಮಾತಾಡ್ತಾ ಖುಷಿಯಿಂದ ಊಟ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರು ರೇಗಿಸ್ತಾ ಇದ್ದಾರೆ ಚಿಂದುನ. ಆ ಹೆಣ್ಣು ಅಂತ ಅವಳಿಗೆ ಆ ಹೆಣ್ಣು ಅಂತ ಕರೆದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಅಣ್ಣ ಹೆಣ್ಣು ಅಂತ ಕರಿಬೇಡ ಅಂತ ಹೇಳ್ತಾ ಇದ್ದಾಳೆ. ರೇಗಿಸ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಹೊಟ್ಟೆ ತುಂಬ ಊಟ ಆಯಿತು. ಖುಷಿಯಾಗಿ ಕಾಲ ಕಳೀತಾ ಇದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ 2025 ಬಂದೇ ಬಿಡುತ್ತೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ರೀ. ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಇನ್ನೊಂದೇ ಒಂದು ನಿಮಿಷ ಐತೆ, ನಾನು ಬೇಗ ವಿಶ್ ಮಾಡ್ತಾ ಇದ್ದೀನಿ. ವಿಶ್ ಮಾಡಿ ಅಣ್ಣ. ವಿಶ್ ಹ್ಯಾಪಿ ನ್ಯೂ ಇಯರ್. ನಮ್ಮದೆಲ್ಲದ ಹೊಸ ವರ್ಷಕ್ಕೆ ಶುಭಾಶಯಗಳು. ಡ್ಯಾನ್ಸೊಂದಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು 2025 ಎಲ್ಲರಿಗೂ ಹೊಸ ಹರ್ಷ ತಂದುಕೊಡಲಿ. ಎಲ್ಲರ ಜೀವನ ಸುಖಕರವಾಗಿರಲಿ. ಮುಂದಿನ 2025ರಲ್ಲಿ ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಸಾಧಿಸೋ ಥರ ಆಗಲಿ. ಶುಭರಾತ್ರಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್.